ಮೇಷರಾಶಿ. ಮೇಷರಾಶಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಈ ವರ್ಷ ಗುರು 1ರಿಂದ 2ಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಶನಿ 11ರಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ವರ್ಷ ಪೂರ್ತಿ ನೋಡೋಕ್ಕೆ ಹೋದಾಗ ಗುರು ಮಾತ್ರ ಬದಲಾವಣೆ ಆಗ್ತಾ ಇದ್ದಾರೆ. 1ನೇ ತಾರೀಕು 5ನೇ ತಿಂಗಳು 2024ರಂದು ಗುರು ಬದಲಾವಣೆ ಆಗ್ತಾ ಇದ್ದಾರೆ. ಎಲ್ಲಿಂದ? ಮೇಷದಿಂದ ವೃಷಭಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಮೇಷರಾಶಿಯವರಿಗೆ 1ರಿಂದ 2ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಗುರುಬಲ ಬರ್ತಾ ಇದೆ. ಈ ರಾಶಿಯವರಿಗೆ ರಾಹು ಕೂಡ ಮೀನರಾಶಿಯಲ್ಲಿರ್ತಾರೆ, ಇನ್ನು ಕೇತು 6ರಲ್ಲಿರ್ತಾರೆ, ರಾಹು ಮೀನದಲ್ಲಿ 12ರಲ್ಲಿರ್ತಾರೆ. ಇದನ್ನೆಲ್ಲವನ್ನು ನೋಡಿ ವರ್ಷದ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಸಾಕಷ್ಟು ಶುಭದ ಫಲಗಳಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಆರ್ಥಿಕ ಯೋಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ, ಮನೆ ಯೋಗ ಇರ್ತಕ್ಕಂಥದ್ದು. ಆದರೂ ಕೂಡ ಗುರುವಿನ ಲೆಕ್ಕಕ್ಕೆ ನಾವು ನೋಡೋಕೆ ಹೋದಾಗ ಆದಿಯಲ್ಲಿ ಇವರಿಗೆ ಗುರು ಸ್ವಲ್ಪ ಅಶುಭ ಆದರೂ ಕೂಡ, ಪ್ರಾರಂಭದಲ್ಲಿ ಈಗ ಅಶುಭ ಆದರೂ ಕೂಡ ಮೇಯಿಂದ ಆಚೆ ಬಹಳಷ್ಟು ಶುಭ ಫಲ ಕೊಡ್ತಾನೆ. ಹಾಗೆ ಶನಿ ವರ್ಷ ಪೂರ್ತಿ ನಮಗೆ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು. ಈ ರಾಶಿಯವರಿಗೆ ಮನಸ್ಸಿನ ಚಿಂತೆಗಳು ದೂರ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು. ಹಾಗೆಯೇ ನಿವೇಶ ತಗೊಳ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥದ್ದು, ಶುಭ ಕಾರ್ಯಕ್ರಮಗಳು ಮನೆಯಲ್ಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತೆ. ಆರ್ಥಿಕ ವಿಷಯದಲ್ಲಿ ಭಾಳಷ್ಟು ಬದಲಾವಣೆಗಳಾಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರೂ ಕೂಡ ನಾವು ಸಫಲತೆ ಆಗ್ತಾ ಇಲ್ಲ, ನಮಗೆ ಜಯ ಇರಲಿಲ್ಲ ಅಂತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲ ಬರುತ್ತೆ, ಸಫಲತೆ ಬರ್ತಕ್ಕಂಥ ಯೋಗ. ರಾಜಕಾರಣಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ. ರೈತಾಪಿ ವರ್ಗದವರಿಗೆ ಉತ್ತಮ ಬೆಳೆಗಳಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ರಾಹು 12ರಲ್ಲಿರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಟೈಮ್ ವೇಸ್ಟ್ ಮಾಡಬೇಡಿ, ಸುಮ್ಮನೆ ಅನ್ನೆಸರಿ ತಿರುಗಾಟಕ್ಕೆ ಕೂಡ ಬೇಡ ಅಂತ ಹೇಳುತ್ತೆ. ಎಲ್ಲೋ ವಿದೇಶ ಪ್ರಯಾಣ ಇರ್ಬೋದು, ದೂರದ ಪ್ರಯಾಣಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ರೈತರಿಗೂ ತುಂಬ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಇಂಜಿನಿಯರ್ಸ್ ಇರ್ಬೋದು, ಕಾಂಟ್ರಾಕ್ಟ್ದಾರರು ಇರ್ಬೋದು, ಇವರಿಗೆಲ್ಲರಿಗೂ ಸಹ ಸಾಕಷ್ಟು ಶುಭ ಫಲಗಳು ಸಿಗ್ತಕ್ಕಂಥದ್ದು. ದೊಡ್ಡ ಯೋಜನೆಗಳ ಎಲ್ಲೋ ಒಂದು ಕಡೆ ನಿಮಗೆ ದೊಡ್ಡ ಯೋಜನೆಗಳು ಮಂಜೂರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶತ್ರುಗಳ ಬಲ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಮೇಷರಾಶಿಯವರಿಗೆ ಶತ್ರುಗಳ ಬಲ ಕಡಿಮೆ ಆಗುತ್ತೆ. ಆರ್ಥಿಕ ಯೋಗ ಚೆನ್ನಾಗಿರುತ್ತೆ. ಇನ್ನು ಆಸ್ತಿಯ ವಿಷಯದಲ್ಲಿ ಸ್ವಲ್ಪ ಸರ್ಕೊಂಡು ಹೋಗಬೇಕು. ನೀವು ಅದೇ ಹಠದಿಂದ ಇದ್ದರೆ ಆಗೋದಿಲ್ಲ. ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಂಡು ಹೋಗಿದ್ದೆ ಆದರೆ ಆಸ್ತಿಯ ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಸ್ಥಾನಮಾನ ವೃದ್ಧಿ ಆಗ್ತಕ್ಕಂಥದ್ದು, ಸಮಾಜ ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ಮೇಷರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರಿಗೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥ ಯೋಗ. ಇನ್ನು ರಾಹು ಇರ್ತಕ್ಕಂಥ ಸ್ಥಾನ ಹಾಗೆ ಕೇತು ಇರ್ತಕ್ಕಂಥ 6ನೇ ಮನೆಯನ್ನು ನೋಡಕ್ಕೆ ಹೋದಾಗ ಧನ ಯೋಗ ಅಂತ ಹೇಳುತ್ತೆ. ಹಣ ಯೋಗ, ಆಕಸ್ಮಿಕ ಹಣ ಬರ್ತಕ್ಕಂಥ ಯೋಗ. ಇನ್ನು ರೋಗ ರುಜಿನಗಳಲ್ಲಿ ಏನಾದರೂ ತೊಳ್ಳಾಡ್ತಾ ಇದ್ದರೆ ಅದಕ್ಕೆ ಸರಿಯಾದ ಪರಿಹಾರ ಸಿಗ್ತಕ್ಕಂಥ ಒಂದು ಕಾಲ ಕೂಡ ಈ 2024ರ ಯುಗಾದಿಯ ಫಲಗಳಲ್ಲಿ ನೋಡ್ಬೋದು. ವಾದಗಳು ಬೇಡ, ವಾದ ವಿವಾದಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ವ್ಯಾಪಾರದಲ್ಲಿ ಚೆನ್ನಾಗಾಗುತ್ತೆ, ಕೋರ್ಟಿನಿಂದ ಶುಭ ಆಗುತ್ತೆ. ಹಾಗೆಯೇ ಈ ರಾಶಿಯ ಡಾಕ್ಟರ್ಸ್ಗೆ ಒಂದು ಹಾಸ್ಪಿಟಲ್ ಮಾಡ್ಕೊಳ್ಳೋ ಯೋಗ. ಹಾಗೆಯೇ ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವರ್ಷ ಪೂರ್ತಿ ನೋಡೋಕೆ ಹೋದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿತ್ತು, ಆದರೆ ಜಾಗ್ರತೆಯನ್ನು ಕೂಡ ವಹಿಸಬೇಕಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಈ ರಾಶಿಯವರು ಕೆಂಪು ಮತ್ತು ಹಳದಿ ಬಣ್ಣವನ್ನು ವರ್ಷ ಪೂರ್ತಿ ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ಸಾಕಷ್ಟು ದುರ್ಗಾರಾಧನೆ ಮಾಡ್ಕೊಳ್ಳೋದು, ಕೆಂಪು ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು, ತೊಗರಿಬೇಳೆಯನ್ನು ದಾನ ಮಾಡಿಕೊಂಡ್ರೆ ಭಾಳಷ್ಟು ಶುಭ ಆಗುತ್ತೆ. ಇವರ ಅದೃಷ್ಟ ಸಂಖ್ಯೆಗಳು ಈ ವರ್ಷದಲ್ಲಿ 3 ಮತ್ತು 9 ಆಗಿರುತ್ತೆ. ಹಾಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳು ಈ ರಾಶಿಯವರಿಗೆ, ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಯುಗಾದಿಯ ಫಲಾಫಲಗಳಲ್ಲಿ ನಾವು ನೋಡಬಹುದು.